120 ಕೋಟಿ ಇರುವ ನನ್ನ ದೇಶ ಯಾವಾಗಲೂ ಒಲಿಂಪಿಕ್ ಆಟ ನಡೆಯುತ್ತೆ. ಆ ಸಮಯದಲ್ಲಿ ಟಿವಿಯಲ್ಲಿ, ಪೇಪರಲ್ಲಿ, ರಾಜಕೀಯವನ್ನು ನಡೆಸುವವರಲ್ಲಿ, ಸಾಮಾಜಿಕ ಜೀವನದಲ್ಲಿ ಎಲ್ಲರಲ್ಲೂ ಚರ್ಚೆ ನಡೆಯುತ್ತೆ ಒಲಿಂಪಿಕ್ ಬಗ್ಗೆ. ಇಷ್ಟು ದೊಡ್ಡ ದೇಶ ಒಲಿಂಪಿಕ್ ಆಟದಲ್ಲಿ ಮೆಡಲ್ಗಳು ಸಿಗಲಿಲ್ಲ. ಆ ದೇಶ ಅಷ್ಟು ಮೆಡಲ್ಗಳನ್ನ ಗೆಲ್ತು, ಈ ದೇಶ ಇಷ್ಟು ಮೆಡಲ್ಗಳನ್ನ ಗೆಲ್ತು. ನಾನು ಇದಕ್ಕೆ ಸವಾಲನ್ನ ಹೌದು, ಪರಿಸ್ಥಿತಿ ಹಾಗೆ ಇದೆ. ಏನು ಯಾವಾಗಲಾದರೂ ಈ ದೇಶದ ಶಿಕ್ಷಣ ವ್ಯವಸ್ಥೆಗೆ ಜೊತೆಗೆ ಸೇರಿಸಿದ್ದಾರೆಯೇ? ನಮ್ಮ ದೇಶದ ಯುವ ಜನರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆಯೇ? ಏನು ಗೆಳೆಯರೇ, 120 ಕೋಟಿ ಜನಸಂಖ್ಯೆ ಇರುವ ನಮ್ಮ ದೇಶದಲ್ಲಿ ಸಿಗಲ್ವಾ? ನಮ್ಮ ಸೇನೆಗೆ ಈ ಕೆಲಸವನ್ನು ನಿರ್ವಹಿಸಿಕೊಟ್ಟರೆ, ಹೊಸದಾಗಿ ಸೇರ್ಪಡೆಗೊಂಡಿರುವ ಸೈನಿಕರಿಗೆ, ಅವರಲ್ಲಿ ಯಾರು ಸ್ಪೋರ್ಟ್ಸಲ್ಲಿ ಇದ್ದಾರೆ ಅವರನ್ನು ಪ್ರತ್ಯೇಕವಾಗಿರಿಸಿ ಅವರಿಗೆ ಟ್ರೈನಿಂಗನ್ನು ಕೊಡೋದಕ್ಕೆ ಶುರು ಮಾಡಿದರೆ ಅವರೇ 5-10 ಗೋಲ್ಡ್ ಮೆಡಲನ್ನು ತಂದು ಬಿಡ್ತಾರೆ ಅಂತ ಹೇಳಿದಾಗ ಅಲ್ಲಿರುವಂಥ ಎಲ್ಲರೂ ಚಪ್ಪಾಳೆಯನ್ನು ಹೊಡಿತಾರೆ. ಅದಕ್ಕೆಲ್ಲ ಯೋಚನೆ ಬೇಕು, ಯೋಚನೆ. ಆದರೆ ಹಣೆಯನ್ನು ತಟ್ಕೊತ ಕೂತ್ಕೊಂಡಿದ್ದಾರೆ. ಆಗಲಿಲ್ಲ, ಏನೂ ಆಗಲಿಲ್ಲ. ಅದರಲ್ಲೇ ಒಬ್ಬಿಬ್ಬರಿಗೆ ಸಿಕ್ಬಿಡ್ತು ಅಂತ ಅಂದರೆ ಅದನ್ನೇ ಹೇಳ್ತಾ ಇರ್ತಾರೆ. ಗೆಳೆಯರೇ, ರಾಷ್ಟ್ರ ಹಾಗೆ ನಡೆಯಲ್ಲ. ಆದರೆ ನೇಷನ್ ಬಿಲ್ಡಿಂಗ್ ಮಾತು ಬಂದಾಗ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ, ಇದರ ಮೊದಲ ಅವಶ್ಯಕತೆ ಇದೆ. ಸರ್ಕಾರ ಬಜೆಟ್ ಮಾಡುತ್ತೆ. ಏನು ಮಾಡುತ್ತೆ? ವಿಶ್ವವಿದ್ಯಾಲಯ ಬಿಲ್ಡಿಂಗ್ ಮಾಡುತ್ತೆ. ಇದಕ್ಕೆ ನಾವು ಪ್ರಯತ್ನಿಸಬೇಕು. ನಮ್ಮ ಶಕ್ತಿ ಯೂನಿವರ್ಸಿಟಿ ಬಿಲ್ಡಿಂಗ್ ಅಲ್ಲ, ಬಿಲ್ಡಿಂಗ್ ದ ಯೂನಿವರ್ಸಿಟಿ ನಮ್ಮ ಶಕ್ತಿ ಅಂತ ಹೇಳಿದಾಗ ಅಲ್ಲಿ ಕುಳಿತುಕೊಂಡವರೆಲ್ಲರೂ ಚಪ್ಪಾಳೆಯನ್ನು ಹೊಡಿತಾರೆ. ನನ್ನ ಮಾತು ಸಣ್ಣದು, ಆದರೆ ನನ್ನ ಕನಸಿನ ಆಟ ಅಲ್ಲ. ನನ್ನ ಮನಸ್ಸಿಂದ ಇದನ್ನ ಹೇಳ್ತಾ ಇದ್ದೇನೆ ನಾನು. ನಮ್ಮ ಪ್ರಿಯಾರಿಟಿ ಬಿಲ್ಡಿಂಗ್ ದ ಯೂನಿವರ್ಸಿಟಿ ಆಗಬೇಕೋ ಆಗಬೇಡ್ದು. ಆದರೆ ಕೆಲವರಿಗೆ ಯೂನಿವರ್ಸಿಟಿ ಬಿಲ್ಡಿಂಗ್ ಬೇಕಾಗಿದೆ, ಅಲ್ಲಿ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಅಲ್ಲಿ ಟೆಂಡರ್ ಆಗುತ್ತೆ. ಪ್ಯಾರಿಸ್ ಒಲಿಂಪಿಕ್ 2024ರಲ್ಲಿ ನೀರಜ್ ಚೋಪ್ರಾ ಅವರು ಬೆಳ್ಳಿಯನ್ನು ಗೆದ್ದಿದ್ದಾರೆ. ಹಾಕಿಯಲ್ಲಿ ಕಂಚನ್ನು ಗೆದ್ದಿದ್ದಾರೆ. ಇನ್ನು ಶೂಟಿಂಗಲ್ಲಿ ಮನು ಭಾಕರ್, ಸರ್ಬ್ಜೋತ್ ಸಿಂಗ್ ಮತ್ತು ಸ್ವಪ್ನಿಲ್ ಕುಸಾಲೆ ಇವರು ಕಂಚನ್ನು ಗೆದ್ದಿದ್ದಾರೆ. ಅಮನ್ ಸರಾವತ್ ಕುಸ್ತಿಯಲ್ಲಿ ಕಂಚನ್ನು ಗೆದ್ದಿದ್ದಾರೆ.